ಸಾರಿಗೆ ಸಂಸ್ಥೆ ಸಿಬ್ಬಂದಿಗಳಿಗೆ ರಕ್ಷಣೆ ಇಲ್ವಾ? ಕೆಎಸ್ಆರ್ಟಿಸಿ ಬಸ್ ಕಂಡಕ್ಟರ್ಗೆ ಹಿಗ್ಗಾಮುಗ್ಗ ಥಳಿತ. ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ವೀರಾಪುರ ಗಡ್ಡಿಯಲ್ಲಿ ಘಟನೆ. ಶ್ರೀಧರ್ ಎನ್ನುವ ವ್ಯಕ್ತಿಯಿಂದ ಮಾರಣಾಂತಿಕ ಹಲ್ಲೆ. ಬಸ್ ನಿರ್ವಾಹಕ ಹನುಮಂತ ಎನ್ನುವವರ ಮೇಲೆ ಹಲ್ಲೆ. ಕುಡಿದ ಮತ್ತಿನಲ್ಲಿ ಹಲ್ಲೆ ಮಾಡಿದ ಆರೋಪಿ ಶ್ರೀಧರ್. ಬಸ್ ದರ ಯಾರನ್ನ ಕೇಳಿ ಜಾಸ್ತಿ ಮಾಡಿದೀಯಾ ಎಂದು ಹಲ್ಲೆ. ಸರ್ಕಾರ ಬಸ್ ದರ ಏರಿಕೆ ಮಾಡಿದ್ದಕ್ಕೆ ನಿರ್ವಾಹಕನಿಗೆ ಹಲ್ಲೆ ಮಾಡಿದ ಆರೋಪ. ಬಸ್ ಕಂಡಕ್ಟರ್ ಹನುಮಂತನ ಬಲಗಣ್ಣಿಗೆ ಗಂಭೀರ ಗಾಯ. ಸದ್ಯ ಚಿಕಿತ್ಸೆ ಪಡೆದು ಚೇತರಿಸಿಕೊಳ್ಳುತ್ತಿರುವ ಹನುಮಂತ ಗಂಗಾವತಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು. ಆರೋಪಿಯನ್ನ ವಶಕ್ಕೆ ಪಡೆದ ಪೊಲೀಸರು. ನಿಮ್ಮ ಹೆಸರು ಹೇಳ್ರಿ? ಹನುಮಪ್ಪ ಅಂತ ಹೇಳಿ. ಹುಲಿಗಿಂದ ಗಂಗೋಟಿ ಹೋಗ್ತಾ ಇದ್ದೀವಿ ಸರ್. ಹುಲಿಗಿಂದ ಗಂಗೋಟಿ ಹೋಗ್ಬೇಕಾದ್ರೆ ಪ್ರಯಾಣಕ್ಕೆ ನಮ್ಮ ಬಸ್ಸಿಗೆ ಬಂದು ಕುಡಿದು ಡ್ರಿಂಕ್ಸ್ ಮಾಡಿ ಗಾಡಿ ಹತ್ತಿದ್ವಿ ಸರ್. ಫಸ್ಟ್ ಟಿಕೆಟ್ ಕೊಡಿ ಅಂತಂದ್ರೆ 30 ರೂಪಾಯಿ ಟಿಕೆಟ್. ಮೊದಲ ಫೇರ್ 26 ರೂಪಾಯಿ ಇತ್ತು. ಈಗ 30 ರೂಪಾಯಿ ಜಾಸ್ತಿ ಆಗಿದೆ ಅಂತ ಅವ್ರಿಗೆ ಹೇಳಿದ್ರು. ನಾವು ಹೇಳಿದ್ರೂ ಯಾರು ಕೇಳಿ ರೇಟ್ ಜಾಸ್ತಿ ಮಾಡಿರಲಿ ಅಂತಂದು ಅವಶ್ಯಕತೆಯಿಂದ ಬೈದ ತಕ್ಷಣ ಅದು ಆಡಳಿತ ಮಂಡಳಿಯವ್ರಿಗೆ ಗೊತ್ತು, ಸರ್ಕಾರಕ್ಕೆ ಗೊತ್ತಂತ ಅವ್ರು ಟಿಕೆಟ್ ಎಷ್ಟಿದೆ ಅಂತ ದುಡ್ಡು 30 ರೂಪಾಯಿ ಕೊಟ್ಟಿದ್ದು ಟಿಕೆಟ್ ಕೊಟ್ಟಿದ್ದೀನಿ ಅವ್ರಿಗೆ. ಅವಶ್ಯ ಶಬ್ದದಿಂದ ಕೆಳಗೆ ಶರ್ಟ್ ಹಿಡಿದು ಕೆಳಗೆ ಹಾಕೊಂಡು ಕಲ್ಲಿಂದ ಹಲ್ಲೆ ಮಾಡಿದ್ರು. ಯಾವ ಊರವರು? ಸೀತಾರಾಮ್ ತಾಂಡ ಅಂತ ಕಮಲಾಪುರ ಹತ್ತಾರ ಅಂತ ಹೇಳ್ತಾ ಇದ್ದಾರೆ. ಶ್ರೀಧರ್ ಅಂತ ಹುಡುಗನ ಸರ್. ನಿಮ್ಮ ಹೇಳಿ. ಒಬ್ಬ ಪ್ರಯಾಣಿಕರಿದ್ದು ಅವ್ನು ಕಲ್ಲಿನಿಂದ ಹಲ್ಲೆ ಮಾಡಿದ್ರು. ಶರ್ಟ್ ಹಿಡಿದು ಜಗ್ಗಿ ಕೆಳಗಡೆ ಹೇಳ್ಕೊಂಡು ಸರ್. ಹೇಳಿದ ತಕ್ಷಣ ಕಲ್ಲಿಂದ ಹಲ್ಲೆ ಮಾಡಿದ್ರು ಸರ್. ಅದನ್ನ ಪ್ರಕರಣ ದಾಖಲು ಮಾಡಿ ಅವರು. ಇದು ಎಂದು ಪ್ರಕರಣ ಮತ್ತೆ ಮಾಡ್ರಿ? ರವಿವಾರ ಮಧ್ಯಾಹ್ನ 1:30 ಸುಮಾರು. ನೀವು ಡ್ಯೂಟಿ ಆನ್ ಡ್ಯೂಟಿ ಇದ್ದಲ್ಲ? ಇದ್ದೀವಿ. ಸರ್, ಓಕೆ ಸರ್. ಯಾರಿದ್ದಿಲ್ಲ ಮೇಲೆ ಬಿಡ್ಸಿನ ಮಾತಾಡಿ. ಅವ್ನು ನನ್ನ ಮನೆಗೆ ಹೇಳ್ತೀನಿ ಅಂತ ಹೇಳಿ ಸೇತುವೆಗೆ ಹೇಳ್ಕೊಂಡು ವಿರ್ಬಾಪುರದ ಗಡ್ಡಿಗೆ ಹೇಳ್ಕೊಂಡು ಚೇಂಜ್ ಕೇಳ್ಸ ನಮ್ಮ ಹತ್ರ ಕೊಡೋಕ್ಕಾಗಲ್ಲ, 30 ರೂಪಾಯಿ ಟಿಕೆಟ್ ಇದೆ ಅಂತ ಹೇಳಿದ್ರು. ಹೇಳಿದ ತಕ್ಷಣ ಒಂದು 25 ಜನ ಪ್ರಯಾಣಿಕರಿದ್ದರು. ಒಂದು 4 ಜನ ಅಲ್ಲಿ ಅಕ್ಕಪಕ್ಕದಂಥ ಮಂಜುನಾಥ್, ಸೋಮೇಶ ಅಂತೇಳಿ ಮತ್ತು ಮಲ್ಲ ಇದು ಈರಣ್ಣ ಅಂತೇಳಿ ಬಂದು ಬಿಡ್ಸ್ಕೊಂಡು ಅಲ್ಲೇನು ಕೆಳಗಡೆ ಶರ್ಟ್ ಹಿಡಿದು ಪಟ್ಟಿ ಹಿಡಿದು ಕೆಳಗಡೆ ಹಿಡ್ಕೊಂಡು ಕಲ್ಲಿಂದ ಅಲ್ಲೇ ಮಾಡಿದ್ರು ಸರ್. ಫುಲ್ ಡ್ರಿಂಕ್ಸ್ ಮಾಡಿದ ಕಾರಣ ಎಲ್ಲರೂ ಬಂದು ಬಿಡಿಸ್ಕೊಂಡ್ರು. ಪಾನಮತ್ತನಾಗಿ ಬಸ್ ಸೇರಿದ್ದು.